ಹಾಯ್ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಗೃಹಲಕ್ಷ್ಮಿ ಯೋಜನೆಗೆ ಇದು ಸಂಬಂಧಪಟ್ಟಂತಹ ಒಂದು ವಿಶೇಷ ಸುದ್ದಿ. ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈಗ ಒಂದು ಇಂಪಾರ್ಟೆಂಟ್ ನಿರ್ಧಾರವನ್ನು ಗೃಹಲಕ್ಷ್ಮಿ ಬಗ್ಗೆ ತಗೊಂಡಿದೆ. ಎವ್ರಿಡೇ ನಾವು ಇದನ್ನೇ ಒಂದು ಇಂಪಾರ್ಟೆಂಟ್ ನಿರ್ಧಾರವನ್ನು ಪದೇ ಪದೇ ಗೌರ್ಮೆಂಟ್ ತಗೊಳ್ತಾನೆ ಇರುತ್ತೆ ಪ್ರತಿದಿನ. ಕಳೆದ ಒಂದು ಕೆಲವು ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿರುವಂಥ ಒಂದು ಟೆಕ್ನಿಕಲ್ ಎರರ್ ಅಥವಾ ಒಂದು ಹಣ ಏನಿರುತ್ತೆ ಅದರದ್ದೊಂದು ಲೇಟ್ ಮಾಡ್ತಾ ಇರುವಂಥದ್ದು, ಈ ಹಣವನ್ನು ಹಾಕೋದ್ರಲ್ಲಿ ಲೇಟ್ ಮಾಡ್ತಿರೋದ್ರ ಬಗ್ಗೆ ಈಗ ಪಬ್ಲಿಕ್ ಏನಿದ್ದಾರೆ ಜನಗಳು ಸಹ ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇವರು ಏನಾದರೂ ಒಂದು ರೀಸನ್ ಹೇಳ್ತಾರೆ ಗೌರ್ಮೆಂಟ್ನವರು, ಟೆಕ್ನಿಕಲ್ ಎರರ್ ಇದೆ, ಇಲ್ಲ ಏನೋ ಈ ಥರ ಪರಿಷ್ಕರಣೆ ಮಾಡ್ತಾ ಇದೀವಿ ಅದು ಇದು ಅಂತ ಹೇಳ್ಬಿಟ್ಟು ಕೆಲವೊಂದು ಕಾರಣಗಳನ್ನ ಹೇಳ್ತಾನೆ ಇರ್ತಾರೆ ಜನಗಳಿಗೆ. ಸೊ ಜನಗಳಿಗೂ ಸಹ ಸಾಕಾಗೋಗಿದೆ ಕೇಳಿ ಕೇಳಿ ಕೇಳಿ. ಇದೀಗ ಎಲ್ಲ ಗೊಂದಲಗಳಿಗೆ ಒಂದು ತೆರೆಯನ್ನು ಎಳೆಯೋದಕ್ಕೆ ಮುಂದಾಗಿರುವಂತಹ ಸರ್ಕಾರ ಏನಿದೆ, ಅರ್ಹ ಫಲಾನುಭವಿಗಳಿಗೆ ಮಾತ್ರ ಹಣವನ್ನು ತಲುಪಿಸಬೇಕು ಅಂತ ಹೇಳಿಬಿಟ್ಟು ಆಪರೇಷನ್ ಗೃಹಲಕ್ಷ್ಮಿ ಅನ್ನುವಂಥ ಒಂದು ಮಹಾ ಸರ್ಜರಿಯನ್ನು ಆರಂಭ ಮಾಡಿದೆ. ನಿನ್ನೆ ಒಂದು ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ಈ ಕುರಿತಾಗಿ ಒಂದು ಅತ್ಯಂತ ಕಠಿಣವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಇದು ತುಂಬ ಕಠಿಣವಾದಂತಹ ನಿರ್ಧಾರ ಅಂತಲೇ ಹೇಳಬಹುದು. ಯೋಜನೆಯ ಮೂಲ ಉದ್ದೇಶ ಏನು? ಬಡ ಜನರು ಹಾಗೆ ಮಧ್ಯಮ ವರ್ಗದ ಯಜಮಾನಿಯರಿಗೆ, ಆ ಒಂದು ಮನೆ ಯಜಮಾನಿಯರಿಗೆ ತಿಂಗಳು 2,000 ರೂಪಾಯಿಗಳ ಒಂದು ಆರ್ಥಿಕ ಭದ್ರತೆ ಕೊಡೋದಕ್ಕಾಗಿ. ಆದರೆ ಈ ಒಂದು ಯೋಜನೆ ಬಿಟ್ಟು ಸರ್ಕಾರಕ್ಕೆ ಬಂದಿರುವಂಥ ಒಂದು ಗಂಭೀರ ದೂರುಗಳ ಪ್ರಕಾರ, ಅಂದರೆ ಕೆಲವೊಂದು ದೂರುಗಳು ಸಹ ಸರ್ಕಾರಕ್ಕೆ ಹೋಗಿದೆ ಇದ್ರ ಬಗ್ಗೆ, ಗೃಹಲಕ್ಷ್ಮಿ ಬಗ್ಗೆ. ಈಗಾಗಲೇ ಸತ್ತಿರುವಂತಹ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಎಗ್ಗಿಲ್ಲದೆ ಹಣ ಹೋಗ್ತಾ ಇದೆ. ಇದೊಂದೇ ಅವ್ರಿಗೆ ಮೇಯ್ನ್ ಪ್ರಾಬ್ಲಮ್ ಇರೋದು. ಸರ್ಕಾರದವ್ರಿಗೆ ಇದೊಂದೇ ಪ್ರಾಬ್ಲಮ್, ಗೃಹಲಕ್ಷ್ಮಿಲಿ ಇರೋದು ಮೇಯ್ನ್ ಪ್ರಾಬ್ಲಮ್. ಸುಮ್ಮನೆ ಸತ್ತಿರೋರ ಅಕೌಂಟ್ಗೆ ಸಹ ಹಣ ಹೋಗ್ತಾ ಇರೋದು, ಇದು ಸರ್ಕಾರಕ್ಕೆ ಒಂದು ದೊಡ್ಡ ಪ್ರಾಬ್ಲಮ್. ಜೊತೆಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಲಕ್ಷಾಂತರ ಅನರ್ಹರು ಏನಿದ್ದಾರೆ ಅವರು ಸಹ ಒಂದು ಈ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಪಡಿತಾ ಇರೋದು ಸರ್ಕಾರದ ಗಮನಕ್ಕೆ ಬಂದಿದೆ ಅಂತಲೇ ಹೇಳಬಹುದು. ಈ ಒಂದು ಈಗ ಅಂದರೆ ಸಿದ್ದರಾಮಯ್ಯವರ ಕಾಲದಲ್ಲಿ ಬರದೇ ಇರುವಂತಹ ಒಂದು ಏನಿದೆ ದಾಖಲೆಗಳನ್ನು ಕೊಡಬೇಕು, ಈ ಥರ ಎಲ್ಲ ಗಮನಕ್ಕೆ ಬಂದಿರಲಿಲ್ಲ. ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಗಮನಕ್ಕೆ ಬಂದಿರಲಿಲ್ಲ ಇದೆಲ್ಲ. ಈಗ ಡಿ.ಕೆ. ಶಿ ಅವರು ಬಂದಿದ್ದಾರಲ್ಲ ಸರ್ಕಾರಕ್ಕೆ, ಇವಾಗ ಅವ್ರ ಗಮನಕ್ಕೆ ಈ ಒಂದು ಯೋಜನೆ ಈ ಥರ ಅನರ್ಹರೆಲ್ಲ ತಗೋತಾ ಇದ್ದಾರೆ, ಸತ್ತಿರೋರ ಅಕೌಂಟ್ಗೆ ಹೋಗ್ತಾ ಇದೆ ಅನ್ನೋದೆಲ್ಲ ಸಹ ಈಗ ಡಿ.ಕೆ. ಶಿ ಅವರಿಗೆ ಗೊತ್ತಾಗ್ಬಿಟ್ಟಿದೆ. ಈ ತೆರಿಗೆ ಹಣದ ಪೋಲನ್ನು ತಡೆಯೋದಕ್ಕೆ, ಈ ತೆರಿಗೆ ಹಣ ಏನಿದೆ ಈ ಹಣವನ್ನು ಒಂದು ಪೋಲ್ ಆಗೋದನ್ನು ತಡೆಯೋದಕ್ಕೆ ಸರ್ಕಾರ ಈಗ ಒಂದು ಹೊಸದಾಗಿ ಬಯೋಮೆಟ್ರಿಕ್ ಸಿಸ್ಟಮ್ಮು, ಅಂದರೆ ತಂಬಿಟ್ಟು ತೊಗೊಳುವಂಥ ಸಿಸ್ಟಮ್ ಇರ್ಬೋದು, ಅಥವಾ ಒಂದು ಫೇಸ್ ರೆಕಗ್ನೈಸೇಷನ್ ಅಂದರೆ ಮುಖದ ಗುರುತನ್ನು ದೃಢೀಕರಣ ಮಾಡುವಂಥ ಒಂದು ತಂತ್ರಜ್ಞಾನದ ಮೂಲಕ ಫಲಾನುಭವಿಗಳ ಮರುಪರಿಶೀಲನೆ ನಡೆಸೋದಕ್ಕೆ ಆದೇಶವನ್ನು ಹೊರಡಿಸಿದೆ. ಅಂದರೆ ಡಾಕ್ಯುಮೆಂಟ್ ಕೊಟ್ಬಿಟ್ಟು ಯಾರು ಬೇಕಾದ್ರೂ ಒಂದು ಫೇಕ್ ಡಾಕ್ಯುಮೆಂಟನ್ನು ಕೊಟ್ಬಿಟ್ಟು ಗೃಹಲಕ್ಷ್ಮಿಗೆ ಅರ್ಹರು ಅಂತ ತೋರಿಸ್ಕೋಬೋದು. ಆದರೆ ತಂಬಿಟ್ಬಿಟ್ಟು ಫೇಸ್ ರೆಕಗ್ನೈಸೇಷನ್ ಮೇಲೆ ಒಂದು ಅರ್ಜಿಯನ್ನು ಅಪ್ಲಿಕೇಶನನ್ನು ಹಾಕಿದ್ರೆ ಅದ್ರ ಮೇಲೆ ತೊಗೊಂಡ್ರೆ ಯಾರು ಸಹ ಒಂದು ಫೇಕ್ ಅಕೌಂಟಾಗಿ ಅದನ್ನು ಮಾಡಿಸ್ಕೊಳೋದಕ್ಕೆ ಕಷ್ಟ ಆಗುತ್ತೆ, ಮಾಡ್ಸೋಕ್ಕಾಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಈ ಥರ ಮಾಡಿದ್ರೆ ಅಲ್ಲಿ ಒಂದು ಫೇಕ್ ನಡೆಯೋದು ಕಮ್ಮಿ ಆಗುತ್ತೆ. ಈಗಾಗಲೇ ಡಿಲೀಟ್ ಆಯಿತು ಅಂತ ಹೇಳಿಬಿಟ್ಟು 4 ಲಕ್ಷದ ಅಂದರೆ 4.30 ಲಕ್ಷಕ್ಕೂ ಹೆಚ್ಚಾಗಿ ಇರುವಂಥ ಒಂದು ಫಲಾನುಭವಿಗಳ ಹೆಸರು ಆಲ್ರೆಡಿ ಡಿಲೀಟ್ ಆಗಿದೆ ಅನ್ನುವಂಥ ಸುದ್ದಿಯನ್ನು ನಾವು ಕೇಳಿದ್ವಿ. ಸರ್ಕಾರದ ಒಂದು ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಪ್ರಸ್ತುತ 1.20 ಕೋಟಿಗೂ ಅಧಿಕ ಗೃಹಲಕ್ಷ್ಮಿ ಫಲಾನುಭವಿಗಳು ಇದ್ದಾರೆ. ಈಗಾಗಲೇ ನಡೆಸಿರುವಂತಹ ಒಂದು ಪ್ರಾಥಮಿಕ ಪರಿಶೀಲನೆಯಲ್ಲಿ ಸತ್ತವರು ಹಾಗೆ ನಿಯಮಗಳನ್ನು ಉಲ್ಲಂಘಿಸಿ ಅನರ್ಹರಾಗಿದ್ದರೂ ಸಹ ಹಣವನ್ನು ಪಡಿತಾ ಇದ್ದಂತಹ ಸುಮಾರು 4.30 ಲಕ್ಷ ಫಲಾನುಭವಿಗಳ ಹೆಸರನ್ನು ಆಲ್ರೆಡಿ ಡಿಲೀಟ್ ಮಾಡಿ ಆಯಿತು ಅನ್ನೋದು ಆಲ್ರೆಡಿ ಅನೌನ್ಸ್ ಕೂಡ ಮಾಡಿ ಆಯಿತು. ಈ ಮಹಾ ಸರ್ಜರಿಯಿಂದ ಸರ್ಕಾರದ ಒಂದು ಬೊಕ್ಕಸಕ್ಕೆ ಪ್ರತಿ ತಿಂಗಳು 100 ಕೋಟಿ ರೂಪಾಯಿಗಳ ಉಳಿತಾಯ ಆಗ್ತಾ ಇದೆ. ಈಗ ಆಲ್ರೆಡಿ ಆಗ್ತಾ ಇದೆ. ಇನ್ನೂ ಯಾರಿಗೂ ಸಹ ಗೃಹಲಕ್ಷ್ಮಿ ಹಣ 1 ರೂಪಾಯಿ ಅಕೌಂಟ್ಗೆ ಹೋಗಿಲ್ಲ. ಇನ್ನೇನು ಉಳಿತಾಯ ಆಗದೆ ಇನ್ನೇನಾಗುತ್ತೆ? ಇನ್ನುಳಿದ ಅರ್ಹ ಫಲಾನುಭವಿಗಳ ಖಾತೆಗೆ ಯಾವುದೇ ಅಡೆತಡೆ ಇಲ್ಲದೆ ಹಣವನ್ನು ತಲುಪಿಸ್ಬೇಕು. ಅದಕ್ಕೋಸ್ಕರ ಆ ಒಂದು ಕಾರಣವನ್ನು ಬೇರೆ ಯಾರಿದ್ದಾರಲ್ಲ ಅರ್ಹರು ಅವ್ರಿಗೆಲ್ಲ ಸಹ ಇನ್ನು ಯಾವುದೇ ರೀತಿ ಪ್ರಾಬ್ಲಮ್ ಮಾಡದೆ ಹಣವನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ಈ ಮರುಪರಿಶೀಲನೆಯನ್ನು ಒಂದು ಮಾಡುವಂಥ ಒಂದು ನಿರ್ಧಾರಕ್ಕೆ ಬಂದಿದೆ ಸರ್ಕಾರ. ಈ ರೀತಿಯಾಗಿ ಅದು ಸಮರ್ಥನೆ ಮಾಡ್ಕೊಳ್ತಾ ಇದೆ ಅಂತಲೇ ಹೇಳಬಹುದು. ಏನೇನೋ ಕಾರಣಗಳಿರ್ಬೋದು, ಆದರೆ ಅದು ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯ ಒಂದು ತಿಂಗಳಿಗೆ 2,000 ರೂಪಾಯಿಗಳ ಸಹಾಯಧನ ಪಡಿತಾ ಇರುವಂತಹ ರಾಜ್ಯದ ಪ್ರತಿಯೊಬ್ಬ ಹೆಣ್ಮಗಳು ಈಗ ಒಂದು ಪ್ರಮುಖ ಕೆಲಸವನ್ನು ಮಾಡಲೇಬೇಕು. ಏನಪ್ಪ ಆ ಕೆಲಸ ಮಾಡಬೇಕು? ಸರ್ಕಾರ ಹೊರಡಿಸಿರುವಂತಹ ಹೊಸ ಆದೇಶದ ಪ್ರಕಾರ ಇವತ್ತಿನಿಂದ ಸರಿಯಾಗಿ 1 ತಿಂಗಳು ಒಳಗಡೆ ಅಂದರೆ 30 ದಿನಗಳ ಒಳಗೆ
ಫಲಾನುಭವಿ ಹೆಣ್ಮಕ್ಳು ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮವನ್ನಿರ್ಬೋದು, ಕರ್ನಾಟಕವನ್ನಿರ್ಬೋದು, ಅಥವಾ ಬೆಂಗಳೂರು ಒಂದು ಕೇಂದ್ರಗಳಿಗೆ ಹೋಗಿಬಿಟ್ಟು ತಮ್ಮ ಬಯೋಮೆಟ್ರಿಕ್ ಥಂಬ್ ಕೊಟ್ಬಿಟ್ಟು ಅಥವಾ ಫೇಶಿಯಲ್ ಅಥೆಂಟಿಕೇಷನ್ ಅನ್ನೋ ಒಂದು ಫೇಶಿಯಲ್ ರೆಕಗ್ನೈಸೇಷನ್ ಅನ್ನೋ ಒಂದು ದೃಢೀಕರಣ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಸಹ ನೀವು ಕಡ್ಡಾಯವಾಗಿ ಪೂರ್ಣ ಮಾಡ್ಕೊಳ್ಳಿ. ಒಂದು ವೇಳೆ ನಿಗದಿತ ಅವಧಿಯೊಳಗೆ ಅಂದರೆ ಒಂದು ತಿಂಗಳು ಒಳಗಡೆ ಈ ಪ್ರಕ್ರಿಯೆಯನ್ನು ಮಾಡಿಸದೆ ಹೋದರೆ ಅಂತಹ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗೋದನ್ನು ಕೂಡ ನಿಲ್ಲಿಸ್ಬಿಡುತ್ತೆ ಈ ಸರ್ಕಾರ, ಪಕ್ಕ ಅಂತ ಹೇಳಲಾಗ್ತಾ ಇದೆ. ಈ ಸರ್ಕಾರದ ಕಟ್ಟುನಿಟ್ಟಿನ ಒಂದು ಎಚ್ಚರಿಕೆ ಕೂಡ ಒಂದು ಸರ್ಕಾರ ಈಗ ನಿಮಗೆ ಕೊಟ್ಟಿದೆ ಮಹಿಳೆಯರಿಗೆ. ದಯವಿಟ್ಟು ಹೋಗ್ಬಿಟ್ಟು ಆ ಸರ್ಕಾರದವ್ರು ಏನೇನು ಹೇಳ್ತಾರೆ ಎಲ್ಲದನ್ನೂ ಸಹ ಮಾಡಿಸ್ಕೊಳ್ಳಿ. ಕೊಡಿ, ಫೇಸ್ ರೆಕಗ್ನೈಸೇಷನ್ ಏನಿರುತ್ತೆ ಅದನ್ನು ಸಹ ಮಾಡಿಸ್ಕೊಂಡ್ಬಿಟ್ಟು ನಿಮ್ಮ ಹಣ, ಗೃಹಲಕ್ಷ್ಮಿ ಹಣ ನಿಮ್ಮ ಅಕೌಂಟ್ಗೆ ಬರೋ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.